ಈ ದೇಹದ ಮೂಲಕ ನಾವು ಏನು ಮಾಡ್ತೇವೋ ಅದನ್ನೇ ಅನುಭವಿಸ್ಬೇಕು. ಅದು ಈ ದೇಹದ ಮೂಲಕನೇ ಅನುಭವಿಸ್ಬೇಕು. ಈ ದೇಹಕ್ಕೆ ಹೆಣ್ಣಿನ ಸುಖ ಕೊಡ್ತೀವಿ, ಆದರೆ ಒಂದು ದಿವಸ ನಿಮ್ಮ ಸುಖ ಇರಲ್ಲ. ಆ ಸುಖ ನಿಜವಾದ ಸುಖನಾ? ನಿಜವಾದ ಸುಖ ಅಲ್ಲ, ಅದು ಡೂಪ್ಲಿಕೇಟ್. ಕುಡ್ಕುತನದ ಮೂಲಕ ನಾವು ನೋವು ಮರಿತೀವಿ ಅಂತ ನಾವು ಅನ್ಕೋತೀವಿ. ಅದು ಆ ನೋವು ಮರೆಯಲ್ಲ, ನಮಗೆ ಮಾಡಿದ ದಿವಸಕ್ಕೆ ಹೆಚ್ಚಾಗಿರುತ್ತೆ. ಹಣವನ್ನು ಹೊಡ್ಕೊಬತ್ತೀವಿ ಅಂತ ನಾವು ಅನ್ಕೋತೀವಿ, ಒಂದು ದಿವಸ ಹೊಡ್ಕೊಬತ್ತೀವಿ, ಆ ಹಣ ನಿಮ್ಮ ಹತ್ರ ಉಳಿಯಲ್ಲ. ಹದ್ದುಗಳಂತೆ ರೆಕ್ಕೆ ಕಟ್ಕೊಂಡಿರುತ್ತೆ ಪ್ರೇರೆ. ಪ್ರಪಂಚಕ್ಕೆ ಗೊತ್ತಾ ಈ ಮಾಯಾಜಾಲ ಗೊತ್ತಾ? ಈ ಜೇಡ್ರ ಬಲೆ ಗೊತ್ತಾ? ಯಾರು ಹಾಕಿದಾನಂತ? ದುಷ್ಟಶಕ್ತಿ ಪ್ರೇರೆ. ಅರ್ಥ ಮಾಡ್ಕೋಣ ಪ್ರೇರೆ. ಈ ಶಕ್ತಿಗಳಿಂದ ಬಿಡಿಸಲು ಯೇಸು ಕ್ರಿಸ್ತನು ಬಂದನು ಪ್ರೇರೆ. ಈ ದುಷ್ಟಶಕ್ತಿಯಿಂದ ಬಿಡಿಸಲು, ನಮ್ಮ ಪ್ರಾಣ ಆತ್ಮ ಶರೀರವನ್ನು ಕಾಪಾಡಲು, ನಮಗೆ ಸುಖಕರವಾದಂಥ ನೆಮ್ಮದಿಕರವಾದಂಥ ಜೀವನವನ್ನು ಕೊಡಬೇಕೆಂದು ಯೇಸು ಪ್ರಭು ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಬಂದು ಕಲ್ವಾರಿಯ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದನು ಪ್ರೇರೆ. ಇವೆಲ್ಲವುಗಳಿಂದ ಬಿಡಿಸೋದಕ್ಕೋಸ್ಕರನೇ ನೀತಿವಂತರು ಅನೀತಿವಂತರು ಅಧರ್ಮ ಸ್ವರೂಪರಾಗಿದ್ದ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ನಮಗೆ ಹೊಸ ಜೀವನವನ್ನು ಕೊಡಬೇಕೆಂದು ಯೇಸು ಪ್ರಭು ಬಂದಿದೆ ಲೋಕಕ್ಕೆ ಪ್ರೇರೆ. ಮತವನ್ನು, ಕುಲವನ್ನು, ಭಾಷೆಯನ್ನು, ವರ್ಗವನ್ನು, ಜಾತಿಯನ್ನು ಸೃಷ್ಟಿ ಮಾಡಲು ಬರಲಿಲ್ಲ. ಈ ಸತ್ಯ ಯಾವಾಗ ಪ್ರೇರೆ ನಾವು ಅರ್ಥ ಮಾಡ್ಕೋತೀವಿ? ಅರ್ಥ ಮಾಡ್ಕೊಳ್ಳೋಣ ಪ್ರೇರೆ. ಜ್ಞಾನವಂತರಾಗೋಣ, ಬುದ್ಧಿವಂತರಾಗೋಣ, ದೇವರಿಗೆ ಭಯಪಡುವವರಾಗೋಣ. ಭಯಭಕ್ತಿಯ ಜೀವಿತವನ್ನು ಈ ಲೋಕದಲ್ಲಿ ಸಾಗಿಸೋಣ. ನಮ್ಮ ಮನೆ ಕುಟುಂಬವನ್ನು ಸಮಾಧಾನವಾಗಿ ನೆಮ್ಮದಿಯಾಗಿ ಮತ್ತೊಬ್ಬರ ಕಣ್ಣು ಬೀಳದ ಹಾಗೆ, ನಮ್ಮ ಮಡದಿಯ ಮೇಲೆ ಮತ್ತೊಬ್ಬರ ಕಣ್ಣು ಬೀಳದ ಹಾಗೆ, ಅಥವಾ ನಮ್ಮ ಮಡದಿ ಬೇರೆ ಪುರುಷನ ಮೇಲೆ ಕಣ್ಣು ಹಾಕದ ಹಾಗೆ ನೋಡ್ಕೊಂಡಿರಬೇಕಾದಂಥ ಜವಾಬ್ದಾರಿ ನಿಮ್ಮದು, ನಮ್ಮದು. ಅಥವಾ ಹೆಣ್ಮಕ್ಳು ಇರ್ತಾರೆ, ವಯಸ್ಸಿಗೆ ಬಂದಿರ್ತಾರೆ, ಅವ್ರ ಮುಂದೆ ತರ್ತರಲೆ ಹಾಗೆ ನೀವು ಕುಡಿಯುವಂಥದ್ದು, ಸಿಗರೇಟ್ ಸೇದುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಅನೈತಿಕ ಸಂಬಂಧ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ಭಯಭಕ್ತಿಯಿಂದ ಇರ್ತದ? ಇರೋಕ್ಕಾಗತ್ತಾ? ಅಪ್ಪನ ಜೋಬಲ್ಲಿ ಸಿಗರೇಟ್ ಇದ್ದು ಮಗನ ಸಿಗರೇಟ್ ಸೇದಬೇಡ ಅಂತ ಹೇಳುವಂಥ ಯೋಗ್ಯತೆ, ಅರ್ಹತೆ ಯಾವ ತಂದೆಗೂ ಇಲ್ಲ. ಮೊದಲು ನಿನ್ನ ಶರೀರವನ್ನು ಹತೋಟಿಯಲ್ಲಿ ಇಟ್ಕೊಂಡು, ಕಂಟ್ರೋಲ್ ಆಗಿ ಇಟ್ಕೊಂಡು ಮತ್ತೊಬ್ಬನಿಗೆ ಹೇಳು. ಮಗನಿಗೆ ಹೇಳು, ಕೇಳ್ತಾನೆ. ನೀನೇ ದುಷ್ಟನಾಗಿ, ನೀಚನಾಗಿ, ಲೈಫಲ್ಲಿ ಫೇಲ್ಯೂರ್ ಆಗಿ, ಫ್ಲಾಪ್ ಆಗಿ ಬಿದ್ದೋಗಿರೋಂಥ ನೀನು ಇನ್ನೊಬ್ಬನಿಗೆ ಏನು ಹೇಳ್ತೀಯ? ಉದ್ಧಾರದ ಮಾತು ಹೇಳುವಂಥ ಅರ್ಹತೆ, ಯೋಗ್ಯತೆ ಯಾರಿಗೂ ಇರಲ್ಲ ಪ್ರೇರೆ. ಆ ಕೃತ್ಯವನ್ನು ಮಾಡೋದನ್ನು ಬಿಟ್ಟು ಮತ್ತೊಬ್ಬನಿಗೆ ಬುದ್ಧಿ ಮಾತು ಹೇಳು, ಅವನು ಕೇಳ್ತಾನೆ. ಯಾಕಂದರೆ ನೀನು ಆ ರೀತಿ ಜೀವಿಸ್ತಾ ಇರ್ತೀಯಲ್ಲ, ಇದು ಸಾಧ್ಯ, ಇವನು ಈ ರೀತಿ ಜೀವಿಸ್ತಾ ಇದ್ದಾನೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇವನು ಇದನ್ನು ಬಿಟ್ಟಿದ್ದಾನೆ, ನಾನು ಬಿಡೋದಕ್ಕೆ ಅವ್ನು ಹೇಳ್ತಾ ಇದ್ದಾನೆ ಅಂದರೆ ನನ್ನಿಂದ ಸಾಧ್ಯ ಇದು ಅಂತ ಅವ್ನು ನಂಬ್ತಾನೆ. ನಮ್ಮ ಕೈಯಲ್ಲೇ ಆಯ್ತಲ್ಲ ಅಂದರೆ ಅವರೇ ನಮ್ಮಿಂದ ಬದಲಾಗ್ತಾರೆ ಬೇರೆ. ಬದಲಾಯಿಸು, ಇದು ಜೀವನ. ಪ್ರಾರ್ಥನೆ ಮಾಡಿಕೊಳ್ಳೋಣ.